ಅದು ತುಂಬ ಫೋರ್ಸ್ ಮಾಡ್ತಿದ್ರು ಅಂತೇಳಿ ಅವ್ರಿಗೇನೋ ಮನೆ ದೇವ್ರಿಗೆ ಹೋಗಲೇಬೇಕು ಅಂತ ಪಾಪುಗೇನಾದರೂ ಸಾಲಿಡು ಸ್ಟಾರ್ಟ್ ಮಾಡಿದ್ದೀರಾ ಏನು ಅಂತ ಹೇಳಿ ಪಾಪು ಆಗಿದ್ದು ಒಂದು 20 ಡೇಸ್ಗೆ 1 ಮಂತಿಗೆ ಬಂದಿದ್ರು ಪಪ್ಪುಮಾನ್ MS ಗೋಲ್ಡನ್ ಡೈಮಂಡ್ ಅವ್ರು ಬಂದಿದ್ರಂತೆ. ಬಟ್ ಆದ್ರೆ ನಾವು ಇರ್ಲಿಲ್ವಲ್ಲ, ಹೇಳ್ಬಿಡಿ ಸರ್ಗೆ ಅಂತ ಅಂದ್ರಂತೆ ಮಮ್ಮಿ ಜೊತೆ. ಹರಳೆಣ್ಣೆ ಮತ್ತೆ ಕರ್ಬೇವಿನ ಸೊಪ್ಪು ಮೆಂತ್ಯನ ಚೆನ್ನಾಗಿ ಬಾಯ್ಲ್ ಮಾಡಿ ಮಸಾಜ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಪತಿದೇವರು ಬರ್ಡೇ ಗೈಸ್, ಹಂಗಾಗಿ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾನಂತೂ 1 ವರ್ಷನೇ ಆಯಿತು ಅಂತ ಅನಿಸುತ್ತೆ. ಲಾಸ್ಟು ಪ್ರೆಗ್ನೆಂಟ್ ಆಗಿದಾಗ ಹೋಗಿದ್ದಿದ್ದು, ಅದಾದಮೇಲೆ ಹೋಗಲೇ ಇಲ್ಲ. ಸೊ ಇವತ್ತು ಕ್ಲಾಸ್ದು ಪ್ರಾಕ್ಟೀಸ್ ಇತ್ತು. ಸ್ಟೂಡೆಂಟ್ಗೆ ಆ್ಯಂಡ್ ಅಮ್ಮಗೆ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಪಾಪ ಮಾಧುನು ಎಲ್ಲೂ ಹೋಗಿಲ್ಲ, ಬಪ್ಪ ಹೋಗೋಣ ಅಂತ ಕರಿತಾಯಿದ್ರು. ನಾನು ಇಲ್ಲ ನೀವು ಹೋಗಿ ಬನ್ನಿ ಅಂದೆ. ಬಟ್ ಯಾವತ್ತೂ ಅವರು ಒಬ್ಬೊಬ್ಬರೇ ಹಂಗೆಲ್ಲ ಹೋಗಿಲ್ಲ ಅಲ್ವಾ. ಸೊ ಒಂದು ದಿನ ಅಲ್ವಾ ಬಾ ಅಂತ ಹೇಳಿದ್ರು, ಹಂಗಾಗಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಸ್ಯಾರಿ ಎಲ್ಲ ಬೇಡ ಅಂತ ಹೇಳಿ ಕುರ್ತಾನೆ ಹಾಕ್ಕೊಂಡೆ. ಯಾಕಂದರೆ ಪಾಪು ಇರೋದ್ರಿಂದ ಸೀರೆ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಗೈಸ್, ಹಾಗಾಗಿ ಕುರ್ತಾಸ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಕೆಳಗಡೆ ಕಾರ್ದು ಸೀಟೆಲ್ಲ ಫೋಲ್ಡಿಂಗ್ ಮಾಡಿ ಅದೆಲ್ಲ ನೀಟಾಗಿ ಅರೇಂಜ್ ಮಾಡ್ತಿದ್ದಾನೆ ನಿತಿ ಮತ್ತು ಅಪ್ಪು. ಮಾಧವರು ಪಪ್ಪು ಕರ್ಕೊಂಡು ಕೆಳಗಡೆ ಹೋದರು. ನಾನು ಇವಾಗ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಹೊರಡ್ತಾ ಇದ್ದೀನಿ. ಒಂದು ಕಡೆ ಸ್ಟುಡಿಯೋ ಕಡೆ ಗಮನ ಜಾಸ್ತಿ. ಇನ್ನೊಂದು 3 ಡೇಸಲ್ಲಿ ನಮ್ಮ 8th ಬ್ಯಾಚ್ ಸ್ಟೂಡೆಂಟು ಪೋರ್ಟ್ಫೋಲಿಯೋ ಇದೆಯಾ ಗೈಸ್, ಅಂದರೆ ಲಾಸ್ಟ್ ಎಕ್ಸಾಮ್ ಡೇ. ಅದ್ರ ಕಡೆ ಗಮನ ಇರೋದ್ರಿಂದ ಎಲ್ಲಾದರೂ ಹೋಗಬೇಕು ಅಂದರೆ ಆಗ್ತಿಲ್ಲ. ಬಟ್ ಮಾದು ತುಂಬ ಫೋರ್ಸ್ ಮಾಡ್ತಿದ್ರು ಅಂತೇಳಿ ಅವ್ರಿಗೇನೋ ಮನೆ ದೇವ್ರಿಗೆ ಹೋಗಲೇಬೇಕು ಅಂತ ಅನಿಸಿತ್ತಂತೆ ಬರ್ಡೇ ದಿನ, ಹಾಗಾಗಿ ಹೋಗಲೇಬೇಕು ಅಂತ ನಾನು ಹೋಗ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಪಪ್ಪುಗೆ ಏನೇನೋ ಕೊಟ್ಟಿದೆ ನಮ್ಮ ಮಮ್ಮಿ, ಸರಿ ಮತ್ತು ಏನೋ ಮಾಡಿಕೊಟ್ಟಿದ್ದಾರೆ. ಆದರೆ ಇವಾಗ ಯಾರೋ ಕೇಳಿದರು ನನ್ನ ವಿಡಿಯೋದಲ್ಲಿ, ಪಾಪುಗೇನಾದರೂ ಸಾಲಿಡು ಸ್ಟಾರ್ಟ್ ಮಾಡಿದ್ದೀರಾ ಏನು ಅಂತ ಹೇಳಿ. ಹೌದು ಗೈಸ್, ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ಏನು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಇಂದ್ರಮ್ಮ ಅವ್ರು ಬರ್ತಾಯಿಲ್ಲ, ಅಂದರೆ ಇವಾಗ ನೈಟು ಪ್ಲ್ಯಾನಿಂಗ್ ಆಗಿದ್ದು ಹೋಗಬೇಕು ಅಂತ ಹೇಳಿ. ನೈಟ್ 1 ಗಂಟೆಲಿ ಪ್ಲ್ಯಾನಿಂಗ್ ಆಗಿದ್ದು, ಜ್ಯೋತಿಗೂ ಹೇಳಿರಲಿಲ್ಲ. ಹಂಗಾಗಿ ನಮ್ಮ ಮಮ್ಮಿ ನೀವು ಹೋಗಿ ಬನ್ನಿ, ನಾನು ಬೇಡ ಅಂತ ಹೇಳಿ ಬರ್ತಿಲ್ಲ ಗೈಸ್. ಓಕೆ, ನಾನು ಇವಾಗ ಹೊರಡ್ತಾ ಇದ್ದೀನಿ. ಮಾದು ಫೋನ್ ಮಾಡೋಕ್ಕಿಂತ ಮುಂಚೆ ನಾನು ಕೆಳಗಡೆ ಹೋಗ್ಬಿಟ್ರೆ ಸರಿ. ಈಗ ಬಾಯ್ ಬಾಯ್ ಜ್ಯೋತಿ, ಬಾಯ್ ಬಾಯ್. ಇಬ್ರು ಆರಾಮಾಗಿರಿ, ಮನೆ ನೋಡ್ಕೊಂಡು. ನೋಡಿ ನಿನ್ಗೋಸ್ಕರ ಮಮ್ಮಿ ಬರ್ತಾ ಇಲ್ಲ, ಜ್ಯೋತಿ ಒಬ್ಳೇ ಇರ್ತಾಳೆ, ಇರಲ್ಲೋಳು. ರಜಾ ಅಕ್ಕ ಕೇಳ್ಬೋದಿತ್ತು. ರಾತ್ರಿ 1 ಗಂಟೆಲಿ ಫಿಕ್ಸ್ ಆಯ್ತಾ, ಮತ್ತೆ ಬೆಳಗ್ಗೆ ಎದ್ದು ಹಿಂಸೆ ಆಗೋಯ್ತು. ಆಮೇಲೆ ಮಮ್ಮಿ ಅಪ್ಪಾಜಿಗೂ ತಿಂಡಿ ಎಲ್ಲ ಮಾಡ್ಬೇಕಿತ್ತಲ್ಲ, ಅದಕ್ಕೆ. ಅಪ್ಪು ಏನು ಬೆಡ್ ಮಾಡ್ಕೊಬಿಟ್ಟಿದ್ಯಾ ಗೈಸ್? ನೋಡಿ ಎಲ್ಲ ಸೆಟ್ ಮಾಡಿದ್ದಾರೆ ನಿತಿನ್ ಅವರು. ಹೊರಡದಾ? ಹಲೋ ಬರ್ಡೇ ಬಾಯ್, ಹೊರಡೋಣ? ಹಾಂ ಏನಪ್ಪು ತಗೋ, ನಿನ್ನ ಬಾಟಲ್ ಬಿಟ್ಟು ಬಂದಿದ್ದಲ್ಲ ನೋಡಿ, ನಾನು ನೆನ್ಪು ಮಾಡ್ಕೊ ತಂದಿದ್ದೀನಿ. ಸರಿ ಇದು ತಗೋ ಪಾಪುದು. ಓಕೆ ಟೈಮ್ ಆಯಿತು, ಹೊರಡೋದ. ತಗೋ ಪಪ್ಪು. ನಾವು ಫೈನಲಿ ಮಾದಪ್ಪನ ಬೆಟ್ಟ ಮೇನ್ ಆರ್ಚ್ ಹತ್ರ ಬಂದಿದ್ದೀವಿ ಇವಾಗ, ತಾಳ್ಬೆಟ್ಟಕ್ಕೆ. ಅಪ್ಪು ಫುಲ್ ನಿದ್ದೆ ಮಾಡಾಯಿತು. ನಮ್ಮ ಬಾಸ್ ಏನು ನಿದ್ದೆ ಇಲ್ಲ, ಸುಮ್ಮನೆ ಇದ್ರು. ಪಪ್ಪು ಬಾಸ್ ಅಂತೂ ಫುಲ್ ನಿದ್ದೆ ಅಲ್ವಾ ಮದು? ಹೌದು. ನಿತಿ ಬಾಸ್ ಡ್ರೈವಿಂಗಲ್ಲಿ ನಿದ್ದೆ. ಮದು 1 ವರ್ಷ ಆಗಿತ್ತ ನಾನು. ಮಾಧು ಅವರು ಪಾಪು ಆಗಿದ್ದು ಒಂದು 20 ಡೇಸ್ಗೆ 1 ಮಂತಿಗೆ ಬಂದಿದ್ರು. ನಾನು ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ಮೇನ್ ಇಲ್ಲಿ ತಾಳ್ಬೆಟ್ಟದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮೇಲೆ ಹೋಗೋದು. ಫಸ್ಟ್ ನಮ್ಮ ಅಪ್ಪಗೆ ಏನಾದರೂ ಲಿಕ್ವಿಡು ಕೊಡಿಸ್ಬೇಕು, ಇಲ್ಲ ಅಂದರೆ ಜ್ಯೂಸ್ ಕೊಡಿಸ್ಬೇಕಲ್ವ ಅಪ್ಪು? ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ನೆಸ್ ಜಾಸ್ತಿನೇ ಇದೆ ಗೈಸ್. ಇಷ್ಟೊಂದು ಇರ್ತಿರ್ಲಿಲ್ಲ. ಕೇಳ್ಕೊರಿತಿ ಬೇಗ ಅಪ್ಪು.
ಮೇಲೆ ಇಲ್ಲ. ನಾವು ದೇವಸ್ಥಾನ ರೀಚ್ ಆದ್ವಿ ಇವಾಗ. ಅಪ್ಪುವರೆ ಎಲ್ಲಿದೆ? ಇಲ್ವಾ? ಸಿಕ್ಕಾಪಟ್ಟೆ ಕ್ರೌಡ್ ಐತೆ ಗೈಸ್ ಇವತ್ತು, ಮಂಡೇ ಆಗಿರೋ ಕಾರಣ. ಪಪ್ಪು ನೋಡಿ, ಪಪ್ಪು ಬಿಸಿಲು. ಪಪ್ಪು ಅಲ್ಲಿ ನೋಡು, ಅವರೆಲ್ಲ ಹೆಂಗೆ ಉರುಳ್ಸಾವೆ ಮಾಡ್ತವ್ರೆ. ಅದೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ ಪಪ್ಪು. ಹಂಗಂದ್ರೆ ದೇವ್ರ ಹತ್ರ ಏನಾದರೂ ಅಂದ್ಕೊಂಡಿರ್ತಾರೆ. ಅವ್ರು ಆಗಿದ್ದ ಕೆಲಸ ಆದರೆ ಮತ್ತು ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ನನಗೆ ಹೆಲ್ತ್ ಸರಿ ಹೋದರೆ ನಾನೆಲ್ಲ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಅಪ್ಪು ನೀನು ಲಾಸ್ಟ್ ಟೈಮ್ ನೋಡಿದೆ ಅನ್ಸುತ್ತಲ್ವ ತೇರ್ನ? ಬನ್ನಿ ಹೋಗೋದ ಮುಂದೆ. ಇಲ್ಲ ಒಳಗಡೆನೆ ಹಾಕ್ತಾರಲ್ಲ, ಬಿಡಿ ಹೋಗೋಣ. ಅಪ್ಪು ಕಾಲ್ ಮಜಾ. ಅಪ್ಪುಮ್ಮ ಮಾದು ಪಪ್ಪು ಒಳ್ಳೆ ಎಷ್ಟು ಕ್ಯೂಟಾಗಿ ಕಾಣಿಸ್ತವನೆ ಅಲ್ವಾ? ಅದು ಬಟ್ಟಿಕ್ಕಿರೋದಕ್ಕೆ ಮನೇಲಿ ಯೂಶಲಿ ಇರ್ತಿದ್ವಿ, ಬಟ್ ಆದರೆ ದೇವಸ್ಥಾನದಲ್ಲಿ ಒಂಥರ ಸ್ಪೆಷಲ್ ಅಪ್ಪುಗೆ ಇವಾಗ, ಪಪ್ಪುಗೆ. ನೀನು ಯಾಕೆ ಹಾಕ್ಸ್ಕೊಳ್ಳಿಲ್ಲ ಗೈಸ್? ನಾವು ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಹಂಗಾಗಿ ಇದು 500 ಕ್ಯೂ. ನಿತಿಗೆ ಗೊತ್ತಿರೋರಿದ್ರು, ಹಂಗಾಗಿ ಡೈರೆಕ್ಟ್ ಹೋಗ್ತಿದ್ದೀವಿ. ಪಾಪು ಇರೋದ್ರಿಂದ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳಿ ಡೈರೆಕ್ಟ್ ದರ್ಶನ ಕೊಡ್ತಾ ಇದ್ದೀವಿ. ಗಾಯಪ್ಪು ಮತ್ತೆ ಮಾಧು ಅವರು ಮುಂದೆ ಹೋಗ್ತಿದ್ದಾರೆ. ಆದರೂ ನಮ್ಮ ಪಪ್ಪು ನಿಜವಾಗ್ಲೂ ಗ್ರೇಟ್ ಗೈಸ್ ಅಲ್ವಾ ಮಗನೇ? ನಿನ್ನ ತಮ್ಮ ನಿನ್ನ ತಮ್ಮ ಬಾ ಈ ಕಡೆ. ನಮ್ಮ ಅಪ್ಪು ಕಾಲು ಜೋಗಿ ಹಿಡ್ಕೊತು ಅಂತ ನನ್ನ ಕರ್ಕೊಂಡೋಗ್ತಿದ್ರು ಮುದ್ದು ಬಂಗಾರಿ. ಅಪ್ಪುದೇನು ಗೊತ್ತಾ ಇವತ್ತು? ಅಪ್ಪು ಏನಂದಿದೆ, ಫಸ್ಟ್ ದಿನನೇ ಕ್ಲಾಸ್ಗೆ ಹೋಗ್ಬೇಕು ಅಂತ. ಆದರೂ ಪಾಪ ಅವನ್ನ ಹಠ ಮಾಡ್ದ. ಮಾದು ಫಸ್ಟು ದೇವಸ್ಥಾನ ಮನೆ ದೇವ್ರಿಗೆ ಹೋಗಿ ಬಂದು ಅದಾದ ನಂತರ ಸ್ಕೂಲ್ಗೆ ಹೋಗ್ಬೇಕು ಮಗನೇ ಅಂತ ಹೇಳಿ ಅವನ್ನ ಡೈವರ್ಟ್ ಮಾಡಿ ಕರ್ಕೊಬಂದಿದ್ದು ಪಪ್ಪ. ಏನಪ್ಪ ಪಪ್ಪು ಅವರೇ, ಎಷ್ಟು ಲಾಡು ತೊಗೊಬಂದ್ರಿ? 20 ಲಾಡು. ನನ್ನ ಯಜಮಾನ್ರಿಗೆ ಹೇಳಿ ಕಳಿಸಿದೆ ಅಷ್ಟೇ ಬೇಕು ಅಂತ, ಸ್ಟೂಡೆಂಟ್ಗೆ ಆ್ಯಂಡ್ ಹುಡುಗರಿಗೆ, ಅಂಗಡಿ ಹುಡುಗರಿಗೆಲ್ಲ ಸೇರಿ. ಪಪ್ಪ ಮಲ್ಕೊಬಿಟ್ನೇನೋ? ವಾಟ್ ನೆಕ್ಸ್ಟ್? ತೊಗೊಂಡು ಹಿಡ್ಕೊಂಡಿದ್ದೀನಿ ವಾಟರು. ಹಾಂ, ನಿಮಗೆ ಬೇಕಾ? ಅಪ್ಪು ಅವರೇ ಡಿಸಪಾಯಿಂಟ್ ಆಗಿದ್ರಿ ನೋಡಿದ್ರ? ನಿಮ್ಮ ಲಕ್ ಚೆನ್ನಾಗಿದೆ ಅಪ್ಪು ಅವರೇ. ಆನೆ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದ ಗೈಸ್. ಅಲ್ಲಿ ಇಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ದ. ಫೈನಲಿ ಬಂದಿದೆ. ಪಪ್ಪುನೇ ಮಲ್ಕೊಬಿಟ್ಟವನೇ, ಪಪ್ಪು ತೋರಿಸ್ಬೇಕಿತ್ತು. ಎದ್ದೊಳ್ಸು. ಅವರು RCB ಕ್ಯಾಪ್ನ ತಗೋತಿದ್ದಾರೆ. RCB ಅಪ್ಪು ಬ್ಲ್ಯಾಕ್ ರೆಡ್ ತಗೋ ಮಗನೇ, ಚೆನ್ನಾಗಿರುತ್ತೆ. ವಾವ್, ಇಟ್ಸ್ ನೈಸ್ ಅಪ್ಪು, ಚೆನ್ನಾಗಿತ್ತಾನೆ. ನಿಂಗೆ ಸರಿ, ಅವ್ರು ರೆಡ್ ಹಾಕೋತಾರೆ ಅಂದ್ಮೇಲೆ ಅವನಿಗೆ ರೆಡ್ಡೇ ಬೇಕು ಅಲ್ವಾ? ಮತ್ತೆ ಮಿಠಾಯಿ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ. ಪೂರಿ ತಗೊಂಡ್ರು ಆ್ಯಂಡ್ ಗಂಧ ಚೆನ್ನಾಗಿರುತ್ತೆ ಅಂತೇಳಿ ಗಂಧ ತಗೋತಾ ಇದ್ದೀವಿ. ಅಪ್ಪು ಇನ್ನೇನು ಬೇಕು? RCB ಸಿಕ್ತು. ಏನು ಮಾಡಿದ್ರು ತಗೋಬಿಟ್ಟೆ ಪಪ್ಪುಗೆ. ಎಷ್ಟಂದ್ರೆ 880. ಕಾರಲ್ಲೇ ಒಂದು ರೌಂಡ್ ನಿದ್ದೆ ಆಯಿತು ಗೈಸ್. ಇವಾಗ ನಾವು ಕಬ್ಬಿನಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ, ಸಖತ್ ಇಷ್ಟ ನನಗೆ ಕಬ್ಬಿನ ಜ್ಯೂಸು. ಅಂದರೆ ಒಂದೊಂದು ಟೈಮ್ ಇಷ್ಟ, ಒಂದೊಂದು ಟೈಮ್ ಇಷ್ಟ ಆಗಲ್ಲ. ಅಂದರೆ ಅದು ಎಕ್ಸಸ್ ಆಫ್ ಹೀಟು ತುಂಬ ಈಗು. ಇವಾಗ ಕಬ್ಬಿನ ಜ್ಯೂಸ್ನ ಮಾಡ್ತಿದ್ದಾರೆ ನೋಡಿ. ಕೈ ಕಟ್ಕೊಂಡು ನಿಂತವ್ರೆ. ಓಯ್, ಏನು ನೋಡ್ತಿದ್ವಿ? ಅಪ್ಪು, ಅಪ್ಪು ನೀನೇ ತಯಾರು ಮಾಡ್ತಾ ಇದೆಯಾ?
ಚೆನ್ನಾಗೈತೆ ಡ್ರೈವಿಂಗು. ಬೇಕಿತ ಮಗ್ನೆ ವಾಪಸ್ಸು ಹೊಂಟೋಗು ಶಿವನೇ. ನೆನೆ ದೇವ್ರಿಗೆ ಹೋಯ್ತೀನಿ ಎಲ್ಲ ಪೂಜೆಗೆ ಅಂತ ಅಂದಿದಲ್ವಾ. ಆದ್ರೂ ನಿನ್ ಮಾದಪ್ಪನ ಭಕ್ತ ಅಲ್ವಾ, ಕರ್ಸ್ಕೊಬಿಡ್ತಾರೆ ಭಗವಂತ ನಿನ್ನ. ಹೋಯ್ತೈತೆ ಗೌರ್ಮೆಂಟ್ ಬಸ್. ಅವಾಗವಾಗ ಬಂದ್ಬಿಡ್ತಿದೀಯಲ್ವ ನೀನು, ಇದು ನೆನಪಾದ ತಕ್ಷಣ ಬಂದ್ಬಿಡ್ತೀಯಲ್ವಾ. ನಮ್ಮ ಪಪ್ಪು ನೋಡಿ ಹೇಳ್ಬಿಡ್ತವನೆ. ಅವಾಗೆಲ್ಲ ಗಾಡಿಲೇ ಹೌದು ಓಡಾಡ್ತಿದ್ದಿದ್ದು. ಅಪ್ಪು ಅವರೇ ಜ್ಯೂಸ್ ತೊಗೊಬತ್ತಾರೆ ಈಗ ಅಪ್ಪು ಅವರು ನಮಗೋಸ್ಕರ. ಆದ್ರೂ ಸಾಲಿಡ್ ಆದರೆ ಆಗಲ್ಲ ಅಲ್ವ ಡ್ರೈವಿಂಗಲ್ಲಿ. ಲೈಕ್ ಅಂದರೆ ಬೆಳಗ್ಗೆ ಇಡ್ಲಿ ತಿಂದಿದ್ದು ಯಾರು ಊಟನೇ ಮಾಡಲಿಲ್ಲ. ಊಟ ಮಾಡಿದರೆ ಆಗಲ್ಲ, ಜಾಸ್ತಿ ಗಾರ್ಡ್ ಸೆಕ್ಷನ್ ಐತಲ್ಲ. ಅಪ್ಪು ನಂಗೆ ಕೊಟ್ಬಿಡು ಫಸ್ಟ್. ದಾಲ್ 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 ಬಿಂಕದ ಸಿಂಗಾರಿ ಮನೆ ಮೈ ಡೊಂಕಿನ ವಯ್ಯಾರಿ. ಇರು ಮಗ್ನೆ ಇಡ್ಕಮ್ಮ, ಹುಷಾರು. ಮಡಗಿಡ್ತೀನಿ ನಿಮಗೆ. ಎರಡು ನನಗೆನಾ? ಥ್ಯಾಂಕ್ ಯು. ಎಲ್ಲೋಗಿದೆ ಮಮ್ಮಿ? ಬಟ್ ಎಲ್ಲೋಗಿದೆ ಮಗ್ನೆ ನೀನು? ನಮ್ಮ ಮಮ್ಮಿ ಬಂದ ತಕ್ಷಣ ದೃಷ್ಟಿ ತೆಗಿಯೋದು. ಆಚೆ ಬಾ. ಪಪ್ಪುಮ್ಮ ನಿಂಗೆ ಇಳಿ ತೆಗಿತೈತೆ ಮಮ್ಮಿ. ಬಿಡ್ತಾ 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 ಪಪ್ಪುಗೆ. ಮಮ್ಮಿ ಪಪ್ಪು ಮಿಸ್ ಮಾಡ್ಕೊತಾ ಇದ್ದೇನು? ಕೇಳ್ತಾನೆ ಇದೆಲ್ಲ ಫೋನ್ ಮಾಡಿದಾಗೆಲ್ಲ ಒಂದ್ ದಿನಕ್ಕೇನೆ. ಬೋನ್ ಕ್ಯಾ ಸಮಾಚಾರ? ಏನ್ ಹೇಳೋದು. ದೇವಸ್ಥಾನ ದರ್ಶನ ಚೆನ್ನಾಗಿತ್ತು, ಕ್ರೌಡ್ ಇತ್ತು. ಬಟ್ ನಿಧಿ ಗೊತ್ತಿರೋರು ಯಾರೋ ಮಾಮೂಲಿ ಅವ್ರದ್ದು ಮಾದೇಶ್ವರ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಗೈಸ್. ಕರೆಕ್ಟಾಗಿ 8 ಗಂಟೆ ನಾವು ಮನೆಗೆ ಆಚಾರ ಆದ್ವಿ. ಇವಾಗ ಮಾದು ನಿಮ್ಗೋಸ್ಕರ ಏನೋ ಗಿಫ್ಟ್ ಕೊಟ್ಟವ್ರೆ, ತಗೊಳ್ಳಿ, ಓಪನ್ ಮಾಡಿ ನೋಡಿ ಗೈಸ್. ನಮ್ಮ ಪತಿದೇವ್ರಿಗೋಸ್ಕರ MS ಗೋಲ್ಡ್ ಆ್ಯಂಡ್ ಡೈಮಂಡ್ ಅವ್ರು ಬಂದಿದ್ರಂತೆ. ಬಟ್ ಆದರೆ ನಾವು ಇರ್ಲಿಲ್ವಲ್ಲ, ಟೆಂಪಲ್ಗೆ ಹೋಗಿದ್ವಿ. ಅವ್ರು ನೆನ್ನೆನೇ ಕೇಳಿದ್ರು ನನ್ನ ಸಿಯಾ ಸರು ಇವತ್ತು ಇರ್ತೀರಾ ಸರ್ ಇರ್ತಾರಾ ಅಂತ. ಬಟ್ ನಂಗೆ ಗೊತ್ತಿಲ್ಲ ಇದಕ್ಕೆ ಅಂತ. ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಗೈಸ್, ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಮಾದು ಅವ್ರಿಗೆ. ಸೊ ಫುಲ್ಲು ಟಯರ್ಡು, ಪಪ್ಪುಮ್ಮ ಅಂತೂ ಫುಲ್ಲು ಟಯರ್ಡು. ಮಾದು ಕೂಡ ಲಾಸ್ಟ್ ಬರಬೇಕಿದ್ದಾಗ ಪಾಪ ಅವರೇ ಎತ್ಕೊಂಡು ಕೂತಿದ್ರು ಪಪ್ಪುನ. ಪಪ್ಪು ಆಲ್ರೆಡಿ ಹೋದ ಪಾಚೆ ಮಾಡೋಕ್ಕೆ. ನಿತಿ ಅಂತೂ ಇನ್ನೂ ಟಯರ್ಡು, ಕಾರ್ ಓಡಿಸ್ತಾ ಇದ್ನಲ್ಲ ಅವನೇ ಕಂಟಿನ್ಯೂಸ್ ಆಗಿ. ಮಮ್ಮಿ ಏನು ಸಮಾಚಾರ ಗೈಸ್? ಬರ್ತಾ ಹಂಗೆ ಊಟ ಮಾಡ್ಕೊ ಬಂದ್ವಿ. ಸೊ ಊಟದ್ದೆಲ್ಲ ಏನೂ ಇಲ್ಲ, ನಮ್ಮ ಮಮ್ಮಿಗೆ ರಿಸ್ಕ್ ಏನಿಲ್ಲ ಊಟದ್ದು, ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ. ಇವಾಗ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ. ಒಂಥರ ದಿನ ಚೆನ್ನಾಗಿತ್ತು. ಇವತ್ತು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆ್ಯಂಡ್ ಪಪ್ಪು ಉಟ್ಮೇಲೆ ಇದೇ ಫಸ್ಟ್ ನಾನು ಇಷ್ಟು ಲಾಂಗ್ ಜರ್ನಿನ ಮಾಡಿರೋದು. ಆದರೂ ಗ್ರೇಟು, ನಮ್ಮ ಪಪ್ಪು ಅಡ್ಜಸ್ಟ್ ಮಾಡ್ಕೊತಾನೆ ಎಲ್ಲೋದ್ರೂ. ಹಲೋ ಮಗ್ನೆ ಪಪ್ಪುಮ್ಮ, ಪಪ್ಪುಚಿ. ನಮ್ಮ ಮಮ್ಮಿ ಪಪ್ಪುನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೈತಂತೆ. ಏನು ಮಮ್ಮಿ ಬೇಜಾರೈತೈತಾ? ಬೇಜಾರು. ಯಜಮಾನ್ರು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. MS ಗೋಲ್ಡ್ ಆ್ಯಂಡ್ ಡೈಮಂಡ್ ಅವ್ರು ಕೊಟ್ಟಿರೋದು. ಆ್ಯಕ್ಚುಲಿ ಅವ್ರು ಬಂದಿದ್ರಂತೆ ಮಾದು, ಹೇಳ್ಬಿಡಿ ಸರ್ಗೆ ಅಂತ ಅಂದ್ರಂತೆ ಮಮ್ಮಿ ಜೊತೆ. ಐ ಥಿಂಕ್ ಫ್ರೇಮ್ ಅನಿಸುತ್ತೆ ನನಗೇನೋ ಗಾಡ್ದು. ಹೆಂಗೆ ನನ್ನ ಗೆಸ್ಸು ಚೆನ್ನಾಯ್ತಲ್ಲ? ನಮ್ಮ ಮಾಧುಗೆ ಗಣೇಶ ಇಷ್ಟ ಗೈಸ್. ಗೋಲ್ಡು ಇದ್ರದ್ದು ಕೋಟೆಡ್ದು ಇದು ಬಂದೈತೆ, ಗೋಲ್ಡ್ದು ಕೊಟ್ಟಿದ್ದಾರೆ. ಲಕ್ಷ್ಮಿ ಆ್ಯಂಡ್ ಗಣೇಶ. ಅದು ನಮ್ಮ ಮನೆಗೆ ಒಂದು ಲಕ್ಷ್ಮಿ ಒಂದು ಗಣೇಶ ಎರಡು ಜೊತೆಲೇ ಬಂದವ್ರೆ. ಇದು ಇನ್ನೂ ಕಾನ್ಸೆಪ್ಟ್ ಚೆನ್ನಾಗೈತೆ. ತೋರಿಸಿ, ಇಲ್ಲಿ ತೋರಿಸಿ, ಈ ಕಡೆ ಇದಕ್ಕೆ. ಚೆನ್ನಾಯ್ತಲ್ವಾ? ನಾನಿವಾಗ ನಮ್ಮ ಪತಿದೇವರಿಗೆ ಆಯಿಲ್ ಹಚ್ಕೊಡ್ತಿದ್ದೀನಿ ಗೈಸ್. ಇದು ಹರಳೆಣ್ಣೆ ಮತ್ತು ಕರಿಬೇವಿನ ಸೊಪ್ಪು ಮೆಂತ್ಯನ ಚೆನ್ನಾಗಿ ಬಾಯ್ಲ್ ಮಾಡಿ ಮಸಾಜ್ ಮಾಡೋದು ಇವಾಗ. ಅದು ನಾನು ಮಸಾಜ್ ಮಾಡೋದು ಇಷ್ಟನಾ? ಜಾಸ್ತಿನಾ ಕಮ್ಮಿನಾ? ಚೆನ್ನಾಗಿ ಮಾಡ್ತೀನಾ ಚೆನ್ನಾಗಿ ಮಾಡಲ್ವಾ?
ಫೈನ್. ಡೈಲಿ ಹಾಕೋತಾರೆ ನಮ್ಮ ಅದು. ಅಷ್ಟು ಅವ್ರು ಕೂಲಾಗಿರೋದಕ್ಕೆ ಕಾರಣ ಅದೇ ತಾನೇ. ಹೌದು. ಸ್ವಲ್ಪ ಬಿಸಿ ಐತೆ ಮದು, ಇನ್ನೊಂದು ಸ್ವಲ್ಪ ಆರಬೇಕು. ಅದು ತುಂಬ ಹೀಟ್ ಬಾಡಿ ಇರೋರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಮಾದು ಅವ್ರಿಗೆ ಇಷ್ಟ ಹರಳೆಣ್ಣೆ ಅಂದರೆ, ಹಾಗಾಗಿ ಡೈಲಿ ಅಪ್ಲೈ ಮಾಡಿಸ್ಕೋತಾರೆ ಆಯಿಲ್ಗೆ. ಆ್ಯಂಡ್ ಮಸಾಜ್ ಮಾಡೋದು ಹಿಂಗೆ ಹಿಂಗೆ ಹಿಂಗೆ. ಬಟ್ ಅದು ಬಿಸಿ ಐತೆ, ಸ್ವಲ್ಪ ಬಿಸಿ ಇರೋದು ಹಾಕೋಬೇಕು, ಜಾಸ್ತಿ ಬಿಸಿ ಇರೋದು ಹಾಕೋಬಾರ್ದು. ನಮ್ಮ ಮಾದು ಅಂತೂ ವಿಲೇಜ್ ಕುಕ್ಕಿಂಗ್ ಬ್ಲಾಗ್ಗೆ ಮುಳುಗೋಗೋರೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಫುಡ್ ಎಲ್ಲ. ಏನ್ರಿ ಮದು, ಒಂಥರ ಡಿಫ್ರೆಂಟ್ ವೆರೈಟೀಸ್ ಫುಡ್ ಎಲ್ಲ ತೋರಿಸ್ತಾ ಇರ್ತಾರೆ ಗೈಸ್. ಅಂತ ನೋಡ್ತಾ ಇದ್ರೆ ನಮ್ಮ ಅಪ್ಪು ನನಗೆ ತಿನ್ಬೇಕು ಅನಿಸ್ತಿರುತ್ತೆ ಅಂತಾರೆ. ಜಾಸ್ತಿ ಬಿಸಿನೂ ಹಾಕ್ಬಾರ್ದು, ಸ್ವಲ್ಪ ಬೆಚ್ಚಗೆ ಇಟ್ಕೊಂಡು ಆಯಿಲ್ನ ಹಚ್ಕೊಂಡ್ರೆ ಫುಲ್ ಇದೆ ಚೆನ್ನಾಗಿ ಬರುತ್ತೆ. சமைச்சு சாப்பிடணும்னு ஆசை. நீ தாத்தா சமைச்சு கொடுத்துருக்காரு எல்லாம் ಮೇಯ್ನು ಒಂದು ಈ ಥರ ಅನಾಥಾಶ್ರಮಕ್ಕೆ ಊಟ ಇಡ್ತಾರಲ್ಲ, ಅದು ನನಗೆ ಮಾದುಗೆ ನೋಡೋಕೆ ಜಾಸ್ತಿ ಇಷ್ಟ.